ಅಪ್ಪು ಬರ್ತಡೇ ದಿವಸ ಕಪ್ಪು ಬಂದಿದೆ. ಈ ವರ್ಷ 2024ರಲ್ಲಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ತುಂಬ ಖುಷಿ ಆಯಿತು. ಪೆರಿ ಇಲ್ಲ ಅಂದರೆ ಏನೂ ಆಗಿರಲ್ಲ ಅಲ್ಲಿ. ಮೆನ್ಸ್ ಗೆಲ್ತಾರೋ ಹುಡುಗಿರು ಗೆಲ್ತಾರೋ ಅನ್ನೋದೆಲ್ಲ ಇಂಪಾರ್ಟೆಂಟು, ಕಪ್ ಗೆಲ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಅಪ್ಪು ಬಾಸು ಹಂಗೆ ಹೇಳಿದ್ದಾರೆ, ಹುಡುಗಿರಾಗಲಿ ಹುಡುಗರಾಗಲಿ ಕಪ್ಪು ಇಂಪಾರ್ಟೆಂಟು. ಫುಲ್ ಖುಷಿ. ಮ್ಯಾಚ್ ನೋಡಿಲ್ಲ ನೀನು, ಅದೊಂದು ಬೇಜಾರು. ನೆಕ್ಸ್ಟಲ್ಲಿ ಹುಡುಗರು ಗೆಲ್ತಾರೆ ಆರ್ ಸಿ ಬಿಲಿ ನಮ್ಮದೇ ಕಪ್ಪು ನೆಕ್ಸ್ಟ್. 5 ಕಪ್ ಹೊಡೋದ್ರು ಒಂದೇ, RCB 1 ಕಪ್ ಇಟ್ಕೊಂಡು ಹೋಗೋದು ಒಂದೇ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. RCB ಇದೇ ಮೊದಲನೇ ಸರಿ ಕಪ್ ಗೆದ್ದಿದೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮತ್ತೆ ಪ್ರೂವ್ ಆಗೋಯ್ತು. ಬನ್ನಿ ಇದ್ರ ಬಗ್ಗೆ ನಮ್ಮ ಜನಗಳಿಗೆ ಎಷ್ಟು ಖುಷಿ ಇದೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇದೇ ತಿಂಗಳು 22ನೇ ತಾರೀಕಿಂದ RCB ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಇದ್ರ ಬಗ್ಗೆ ನಮ್ಮ ಜನ ಎಷ್ಟು ವೇಟ್ ಮಾಡ್ತಿದ್ರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. RCB 16 ವರ್ಷ ಆದಮೇಲೆ ಕಪ್ ಗೆದ್ದಿದೆ ಫಸ್ಟ್ ಟೈಮು. ಏನು ಅನ್ಸುತ್ತೆ ನಿಮ್ಗೆ, ಎಷ್ಟು ಖುಷಿ ಆಗುತ್ತೆ? 16 ವರ್ಷ ಎಷ್ಟೋ ವರ್ಷ ಆದಮೇಲೆ ನಮಗೆ ಒಂಥರ ಫೀಲಿಂಗ್ ಇದೆ. ಇಷ್ಟು ವರ್ಷ ಗೆದ್ದಿಲ್ಲ ಅಂದರೂ ಬೇಜಾರಿತ್ತು, ಬಟ್ ಇವಾಗ ಹೆಣ್ಮಕ್ಳೇ ಸ್ಟ್ರಾಂಗರ್ ಅಂತ ಹುಡುಗಿರೇ ಫಸ್ಟ್ ಗೆದ್ದಿದ್ದಾರೆ. ಹಂಗಂತ ಬೇಜಾರಿಲ್ಲ. RCB ಮೆನ್ಸು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ, ಹಂಗೆ ಕೊಡಲಿ. ಈ ವರ್ಷ ಅಟ್ಲೀಸ್ಟ್ ತೋರಿಸ್ಲಿ, ಯಾಕಂದರೆ ಹುಡುಗಿರ್ ಗೆದ್ದೆ ಅಂತ ಅವ್ರಿಗೊಂದು ಛಲ ಬಂದಿರುತ್ತೆ. ಸೊ ಈ ವರ್ಷ RCB ಗೆಲ್ಬೋದು ಅಂತ ತುಂಬ ನಂಬಿಕೆ ಇದೆ. ಇವಾಗ 22 ಇಂದ ಮ್ಯಾಚ್ ಹುಡುಗರದು. ಹಾಂ, ಆದ್ರೆ ಎಷ್ಟು ಜೋಶ್ ಇದೆ ನಿಮಗೆ? ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಎಲ್ಲಿ ನೋಡಿದ್ರು ಕ್ಲಾಸಸ್ ಅಟೆಂಡ್ ಮಾಡಿದೆ ಎಲ್ಲ ಮ್ಯಾಚ್ ನೋಡ್ಕೊಂಡು ಕೂತಿರ್ತೀವಿ, ಯಾಕಂದ್ರೆ ಅಷ್ಟು ಎಮೋಷನಲ್ ಕನೆಕ್ಟ್ ಆಗಿದ್ದೀವಿ ನಾವು ಟೀಮ್ ಜೊತೆ. ಸೊ ಒಳ್ಳೇದಾಗಲಿ, ಗೆಲ್ಲಿ, ಫಸ್ಟ್ ಮ್ಯಾಚಿಂದ ಗೆಲ್ಲಿ, ಅಟ್ಲೀಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿ, ಪ್ಲೇ ಆಫ್ಸ್ಗೆ ಹೋಗಲಿ, ಪ್ಲೇ ಆಫ್ಸಲ್ಲೂ ಗೆದ್ದು ಫೈನಲ್ಸಲ್ಲಿ ಗೆದ್ದು ಇನ್ನೂ ಮತ್ತೆ ಖುಷಿ ಪಡಲಿ. ಎಲ್ಲ ಕರ್ನಾಟಕ ಜನ ಮತ್ತು ಕನ್ನಡಿಗರು, RCB ಫ್ಯಾನ್ಸ್ ವರ್ಲ್ಡ್ ವೈಡ್ ಎಲ್ಲಿದ್ದಾರೆ ಎಲ್ಲ ತುಂಬ ಖುಷಿ ಪಡ್ತಾರೆ. ಹುಡುಗಿರಿಗೆ ಎಷ್ಟು ಸಂಭ್ರಮ ಇತ್ತು ನಿಮಗೆ? ಹುಡುಗಿಯರಿಗೆ ತುಂಬಾ ಖುಷಿ ಆಯಿತು. ಮೆನ್ಸ್ ಗೆಲ್ತಾರೋ ಹುಡುಗಿರು ಗೆಲ್ತಾರೋ ಅನ್ನೋದೆಲ್ಲ ಇಂಪಾರ್ಟೆಂಟು, ಕಪ್ ಗೆಲ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಅಪ್ಪು ಬಾಸು ಹಂಗೆ ಹೇಳಿದ್ದಾರೆ, ಹುಡುಗಿರಾಗಲಿ ಹುಡುಗರಾಗಲಿ ಕಪ್ಪು ಇಂಪಾರ್ಟೆಂಟು. ಸೊ ಕಪ್ ಹೊಡೆದಿದ್ವಿ, ತುಂಬ ಖುಷಿ ಇದೆ, ಹೆಮ್ಮೆನೂ ಇದೆ. ಈ ಹಿಂದೆ ಕಪ್ ನಮ್ದೇ ಅಂತ ಇದ್ವಿ, ಇವಾಗ ಕಪ್ ನಮ್ದು. ಇವಾಗ ಕಪ್ ನಮ್ಮದು. ಇವಾಗ RCB ಮತ್ತು ಈ RCB ಮೆನ್ಸ್ ಅವ್ರು ಗೆದ್ದರೆ ನಮ್ಗೆ IPL ಕಂಪ್ಲೀಟ್ ಆಗೋಗುತ್ತೆ. 5 ಕಪ್ ಹೊಡೋದ್ರು ಒಂದೇ, RCB 1 ಕಪ್ ಇಟ್ಕೊಂಡು ಹೋಗೋದು ಒಂದೇ. ಇವಾಗ ಇನ್ನು ನಮ್ಮ RCB ಇಲ್ಲಿ ನಮ್ಮವರು ಗೆದ್ದರೆ ಇನ್ನೂ ಖುಷಿ ಆಗ್ತೀವಿ ನಾವು. ನಮಗೆ ಇದೇ ಥರ ಎಲ್ಲ ಗೆಲ್ಲಬೇಕಂತ ತುಂಬ ಆಸೆ ಇದೆ, ಆಯಿತಾ. ಇದು ತುಂಬ ಎಲ್ಲರಿಗೂ ನಮ್ಮ ಬೆಂಗಳೂರಲ್ಲಿ ಇರೋರಿಗೆ ಎಲ್ಲರಿಗೂ ತುಂಬ ಖುಷಿ ಆಯಿತು. ಇಷ್ಟು ದಿನ ಕಪ್ ನಮ್ದೇ ಅಂತ ಇದ್ವಿ, ಇವಾಗ ಕಪ್ ನಮ್ದು ಅನ್ನೋ ಮಟ್ಟಕ್ಕೆ. ಹೌದು, ತುಂಬ ಖುಷಿ ಆಯ್ತು. ಮಹಾಲಕ್ಷ್ಮಿ ಇನ್ನು ನೆಕ್ಸ್ಟ್ ಅಲ್ಲಿ ಇನ್ನೂ ಹೊಡಿತಾರೆ, ಇನ್ನು ಇದು ಗೆದ್ದೇ ಗೆಲ್ತಾರೆ ಅಷ್ಟೇ. ಈ 2024ರಲ್ಲಿ RCB ಕಪ್ ಹೊಡೆಯುತ್ತೆ, ಅದು ನಮಗೆ ನಂಬಿಕೆ ಇದೆ. ಮಹಾಲಕ್ಷ್ಮಿ ಮನೆಗೆ ಬಂದವಳೆ, ನೆಕ್ಸ್ಟ್ RCB ಕಪ್ ಹೊಡೆಯೋದಂತೂ ಗ್ಯಾರಂಟಿ. ಹೊಡೆಯುತ್ತೆ. ಬೆಂಗಳೂರು ಜನರು ಎಲ್ಲರೂ ಖುಷಿ ಪಡ್ತಾರೆ. ದೊಡ್ಡ ಸೆಲೆಬ್ರೇಷನ್ ಮಾಡಬೇಕು. 22ರಿಂದ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ, RCB ವರ್ಸಸ್ CSK. ಎಷ್ಟು ನೀವು ಇದಾಗಿದೆ, ಖುಷಿ ಆಗಿದ್ದೀರಾ? ನಾನು ಕ್ರಿಕೆಟ್ ಪ್ರೇಮಿ, ನಾನು ಕ್ರಿಕೆಟ್ ತುಂಬ ಇಷ್ಟ ನನಗೆ. ನಾನು RCB ಪರವಾಗಿ ಯಾವಾಗಲೂ ಸಪೋರ್ಟ್ ಮಾಡೋದು. ನಮಗೆ ಸೋತ್ರೂ RCBನೇ, ಗೆದ್ರೂ RCBನೇ. ಯಾವತ್ತೂ RCB ನಾವು ಬಿಟ್ಕೊಡಲ್ಲ. ಅದರಲ್ಲೂ 16 ವರ್ಷದಲ್ಲಿ ಫಸ್ಟ್ ಟೈಮ್ ಹುಡುಗಿಯರು ಕಪ್ ಗೆದ್ದಿರೋದು RCB. ಎಷ್ಟು ಇದು ತುಂಬ ಖುಷಿ ಆಯಿತು ನನಗೆ ಸಖತ್ತು ತುಂಬ ಖುಷಿ ಆಯಿತು. ಇದು ಅಪ್ಪು ಬರ್ತಡೇ ದಿವಸ ಕಪ್ಪು ಬಂದಿದೆ. ಈ ವರ್ಷ 2024ರಲ್ಲಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ತುಂಬ ಖುಷಿ ಆಯಿತು. ನೆಕ್ಸ್ಟಲ್ಲಿ ಹುಡುಗರು ಗೆಲ್ತಾರೆ ಆರ್ ಸಿ ಬಿಲಿ ನಮ್ಮದೇ ಕಪ್ಪು ನೆಕ್ಸ್ಟ್. RCB 16 ವರ್ಷ ಆದಮೇಲೆ ಕಪ್ ಗೆದ್ದಿದೆ, ಅದು ಹುಡುಗಿಯರು ಗೆದ್ದಿರೋದು. ಎಷ್ಟು ಖುಷಿ ಇದೆ? 2 ವರ್ಷ ಅಲ್ವಾ? ಏನು ವಿಮೆನ್ಸ್ ಬಂದಿದ್ದು? ಮೆನ್ಸ್ ಅಲ್ಲ, ಬಟ್ RCB ಸ್ಟಾರ್ಟ್ ಆಗಿ 16 ವರ್ಷ ಆಗಿದೆ. ಹಾಂ, ಫುಲ್ ಖುಷಿ. ಮ್ಯಾಚ್ ನೋಡಿಲ್ಲ ನೀನು, ಅದೊಂದು ಬೇಜಾರು. ಯಾಕೆ ನೋಡಿಲ್ಲ? ಮಲ್ಕೊಂಬಿಡಿ. ಓಕೆ, ಇವಾಗ 22ನೇ ತಾರೀಕಿಂದ ಮ್ಯಾಚ್ ಸ್ಟಾರ್ಟ್ ಆಗ್ತದೆ RCB. ಅದಕ್ಕೆ ಎಷ್ಟು ವೇಟ್ ಮಾಡ್ತಿದ್ದೀರಾ ನೀವು? ಫುಲ್ ವೆಯ್ಟಿಂಗಲ್ಲಿ ಇದ್ದೀವಿ, ಯಾಕಂದರೆ ಆಪೋನೆಂಟ್ ಇವರು CSK ಬೆಂಗಳೂರು. ಉರ್ಸ್ಬೇಕು ಇವ್ರಿಗೆ. ಏನು ಉರಿಸ್ತಾರೋ, ವರ್ಷ ಸೋತೋಗೋದೇ ಕೆಲಸ ಆಗಿದೆ ಅವ್ರಿಗೆ. ಮೆನ್ಸ್ಗೆ ವುಮೆನ್ಸು ಗೆದ್ದಿದ್ದಾರೆ, ಅದು ಖುಷಿನೇ. ಅದು ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇ ದಿವಸ ಗೆದ್ದಿದ್ದಾರೆ. ಅದೊಂದು ಅವ್ರಿಗೊಂದು ಗಿಫ್ಟ್ ಥರ ವುಮೆನ್ಸ್ ಮಾಡಿರೋದು. ಮೆನ್ಸ್ ಮಾಡ್ದಿರೋದು ವುಮೆನ್ ಮಾಡಿಸಿ ತೋರಿಸಿದ್ದಾರೆ. ಪೆರಿ ಇಲ್ಲ ಅಂದರೆ ಏನೂ ಆಗಿರಲ್ಲ ಅಲ್ಲಿ, ಅದೇ ಖುಷಿಯಾಗಿದೆ. ಇಷ್ಟು ದಿನ ಕಪ್ ನಮ್ದೇ ಅಂತ ಹೇಳ್ತಾ ಇದ್ರು, ಕಪ್ ನಮ್ಮದು ಅಂದವರು ಸ್ಮೃತಿ ಮಂದನ ತಗೊಂಡು ಬಂದವ್ರ ಮನೆಗೆ ಕಪ್ಪು. ಹೋಪ್ಫುಲಿ ಕೊಹ್ಲಿನೂ ಮಾಡ್ತಾರೆ, ಬಟ್ ಟೀಮ್ ನೋಡಿದ್ರೆ ಆ ಥರ ಇಲ್ಲ. ನೋಡೋಣ, ಹೋಪ್ಸ್. ಇವಾಗ 22ನೇ ತಾರೀಕಿನ ಮ್ಯಾಚ್ ಸ್ಟಾರ್ಟ್ ಆಗ್ತಿದ್ದಿಲ್ಲ, ಈ ಸರಿ ವಿನ್ ಆಗ್ತಾರ? ಇದು ಮೆನ್ಸ್ ನಮ್ಮ ಪ್ರೊಫೆಷ್ನಲಾಗಿ ಯೋಚನೆ ಮಾಡಿದ್ರೆ ಒಂದು ಕ್ರಿಕೆಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಟೀಮು ಕಂಪ್ಯಾರಿಟಿವ್ಲಿ ಬೇರೆ ಟೀಮ್ಗಳು ಸ್ಟ್ರಾಂಗ್ ಇದೆ. ಬಟ್ ಬೆಂಗಳೂರಿಂದ ಯೋಚನೆ ಮಾಡಿದ್ರೆ ಎಲ್ಲರೂ ಗೆಲ್ಬೇಕು. ವರ್ಷ 16 ವರ್ಷದಿಂದ ಅದೇ ಹೇಳ್ತಾ ಇದ್ದಾರೆ, ಈ ವರ್ಷನೂ ಅದೇ. ಈ ಸಲ ಕಪ್ ನಮ್ಮದೇ ಅಂತಲೇ ಹೇಳ್ತೀವಿ.
ಎಲ್ಲ ಅವ್ರ ಕೈಯಲ್ಲಿರೋದು. ನಾವು ಏನು ಮಾಡೋದು, ನಾವು ಚೆನ್ನೈ ಫ್ಯಾನ್ ಆ್ಯಕ್ಚುಲಿ, ನಾವು ಧೋನಿ ಫ್ಯಾನ್ಸು. ಸೊ ವಿ ಸಪೋರ್ಟ್ ಚೆನ್ನೈ. ಫುಲ್ಲಿ ಗುಡ್ ಫೈಟ್ ಇದ್ದರೆ ಒಳ್ಳೆ ಕ್ರಿಕೆಟಿಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಈ ಸಲ ಕಪ್ ನಮ್ಮದೇ, ಗೆದ್ದರು ಗೆದ್ದಿಲ್ಲ ಅಂದ್ರೆ ಈ ಸಲ ಕಪ್ ನಮ್ಮದೇ. ಗೆದ್ದಿಲ್ಲ ಅಂದ್ರೆ ಹೆಂಗಪ್ಪ ಕಪ್ ಬರುತ್ತೆ? ಸುಮ್ಮನೆ ಇರಪ್ಪ, ಎಲ್ಲ ಹಂಗೆ ಗೆಲ್ಲುತ್ತೆ. ನೋಡಿದ್ರಲ್ಲ, ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಎಲ್ರಿಗೂ ಕೂಡ ಗೊತ್ತಾಗಿದೆ. ಅದ್ರ ಜೊತೆಗೆ 22ನೇ ತಾರೀಕು, ಇದೇ ತಿಂಗಳು 22ನೇ ತಾರೀಕು ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೂ ಸಹ ಜನಗಳು ತುಂಬ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀವಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.